ಸ್ನೇಹಿತರೆ ನಮಸ್ಕಾರ. ಇದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಈ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಭಾಳ ಅದ್ಭುತವಾಗಿದೆ, ಭಾಳ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಇನ್ನೂ ಒಂದು ಏರ್ಪೋರ್ಟ್ ಮಾಡಬೇಕು, ಇನ್ನೂ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು, ಬಿಡದಿ ಹತ್ರನೋ ನೆಲಮಂಗಲದ ಹತ್ರ ಅಂತಂದು ಹೇಳಿ ಇನ್ನೂ ಒಂದು 4-5 ಸಾವಿರ ಎಕರೆ ಜಮೀನು ಹುಡುಕ್ತಾ ಇದ್ದಾರೆ. ಆದರೆ ಬೆಂಗಳೂರು ಇವತ್ತು ಎಷ್ಟು ಬೆಳೆದಿದೆ ಅಂದರೆ ಭಯಾನಕ ಬೆಳೆದಿದೆ. ಇದಕ್ಕೊಂದು ಪ್ಲ್ಯಾನಿಂಗ್ ಇಲ್ಲ. ಬಿ ಡಿ ಎದವರಾಗಿರ್ಬೋದು, BBMP ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಯಾವುದೂ ಕೂಡ ಒಂದು ಪ್ಲ್ಯಾನಿಂಗ್ ಇಲ್ಲದಂಗೆ ಈ ಮಟ್ಟಕ್ಕೆ ಇವತ್ತು ಬೆಳೆದಿದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಬೇರೆ ಜಿಲ್ಲೆನ ಉದ್ಧಾರ ಮಾಡಿಲ್ಲ, ಬೇರೆ ಜಿಲ್ಲೆನೋ ಬೆಳೆಸಿಲ್ಲ. ಇವತ್ತು ಉತ್ತರ ಕರ್ನಾಟಕದ ಎಮ್ಮೆಗಳು MPLಗಳು ಆಗಿರ್ಬೋದು, MLAಗಳು ಆಗಿರ್ಬೋದು, ಇವರೆಲ್ಲ ಬರೇ ಗೆದ್ದುಬಿಟ್ಟು ಬಂದು ಎಲ್ಲರೂ ಬೆಂಗಳೂರಲ್ಲಿ ಮನೆ ತಗೊಂಡು ಎಕರೆಗಟ್ಟಲೆ ಮನೆ ತಗೊಂಡು ಇಲ್ಲೇ ಬಂದು ಮಲ್ಕೊಂತವೆ. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಇನ್ನು ಬೇಕಾದಷ್ಟು ಊರುಗಳು ಇದ್ದಾವೆ. ಯಾವ ಊರನ್ನು ಉದ್ಧಾರ ಮಾಡ್ತಾಯಿಲ್ಲ, ಯಾವ ಜಿಲ್ಲೆನೂ ಉದ್ಧಾರ ಮಾಡ್ತಾಯಿಲ್ಲ. ನಾವೆಲ್ಲ ಇವತ್ತು ಉತ್ತರ ಕರ್ನಾಟಕದವ್ರು ಇಲ್ಲಿ ಬೆಂಗಳೂರಿಗೆ ಬಂದು ಸಾಯಬೇಕಾಗಿದೆ. ಅದು ಯಾಕಂದ್ರೆ ಊರಲ್ಲಿ ಹೊಲ ಇಲ್ಲ, ಮನೆ ಇಲ್ಲ, ಕೆಲಸಗಳು ಇಲ್ಲ. ಕೆಲಸ ಹುಡ್ಕೊಂಡು ಎಲ್ಲ ಕೆಲಸಕ್ಕೂ, ಒಂದು ಗಾರೆ ಕೆಲಸಕ್ಕೂ ಇವತ್ತು ನಾವು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಇದೆ. ಆ ಮಟ್ಟಕ್ಕೆ ಇವತ್ತು ಇವರು ನಮ್ಮ ಉತ್ತರ ಕರ್ನಾಟಕ ಭಾಗದ MLAಗಳು ಮತ್ತು MPಗಳು ಎಲ್ಲ ಬಂದು ಇಲ್ಲಿ ಎಕರೆಗಟ್ಟಲೆ ಜಮೀನು ತಗೊಂಡು ಇಲ್ಲೇ ಮನೆ ಕಟ್ಕೊಂಡಿರ್ತಾರೆ. ನೋಡಿ ಸಾಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು, ಟರ್ಮಿನಲ್ 2 ಇದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಇವತ್ತು ನೀವು ಮಾಡಬೇಕಾಗಿರೋದನ್ನ ಮಾಡ್ತಾ ಇಲ್ಲ. ಇವತ್ತು ಯಾರಾದರೂ ಕೂಡ ಯಾರಾದರೂ ಒಬ್ಬ ಬಂದು ಇನ್ನೊಂದು ಏರ್ಪೋರ್ಟ್ ಬೇಕಂತ ಕೇಳಿಲ್ಲ. ನೀವು ಮೇಕೆದಾಟು ಮಾಡ್ತೀವಿ ಅಂತ ಗೆದ್ರಿ, ಅದನ್ನು ಮಾಡಿ ಮೇಕೆದಾಟು ಮಾಡಿ. ಯಾಕೆ ಇದು ಬೇಕಾಗಿದೆ ಏರ್ಪೋರ್ಟು? ಸಾಕು, ಬೆಂಗಳೂರಲ್ಲಿ ಆಂಬ್ಯುಲೆನ್ಸ್ ಓಡಾಡೋಕ್ಕೆ ಜಾಗ ಇಲ್ಲ, ಸರಿಯಾಗಿ ರಸ್ತೆ ಇಲ್ಲ, ಸರಿಯಾಗಿ ಚರಂಡಿ ಇಲ್ಲ, ನೀರು ಬಂದರೆ ಮನೆಗೆ ನುಗ್ಗುತ್ತೆ. ಇವೆಲ್ಲ ಮಾಡೋದು ಬಿಟ್ಬಿಟ್ಟು ನೀವೆಲ್ಲ ಇನ್ನೊಂದು ಏರ್ಪೋರ್ಟ್ ಬೇಕು ಅಂತಂದೇಳಿ ಓಡಾಡ್ತಾ ಇದ್ದೀರಲ್ಲ. ನಿಮಗೆಲ್ಲ ಏನು ಬುದ್ಧಿ ಇದೆಯೋ ಇಲ್ಲ ಬುದ್ಧಿ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಬೇಡ. ನೋಡಿ, ಜನಗಳಿಗೆ ಸರಿಯಾದ ರೀತಿಯಲ್ಲಿ ಬಸ್ಗಳಿಲ್ಲ ಓಡಾಡೋಕ್ಕೆ. ಈ ಏರ್ಪೋರ್ಟಲ್ಲಿ ವಿಮಾನದಲ್ಲಿ ಯಾರು ಓಡಾಡ್ತಾರೆ? ಶ್ರೀಮಂತರುಗಳು ಓಡಾಡ್ತಾರೆ. ನಮ್ಮಂಥ ಬಡವರು ಓಡಾಡ್ತಾರ? ನಮಗೆ ಬೇಕಾಗಿರೋದು ಒಳ್ಳೊಳ್ಳೆ ರೈಲುಗಳು, ಒಳ್ಳೊಳ್ಳೆ ಬಸ್ಸುಗಳು ಬಿಟ್ಟರೆ ಸಾಕು. ನೀವು ವಿಮಾನದಲ್ಲಿ ಓಡಾಡೋರು ಸಾಕು. ಬೆಂಗಳೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾಡಿದರೆ ಉತ್ತರ ಕರ್ನಾಟಕನ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ಸಂಚಾರ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಬಸ್ಗಳು ಕೊಡೋಕ್ಕಾಗ್ತಾಯಿಲ್ಲ, ಸರಿಯಾದ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ಗಳು ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾದ ರೀತಿಯಲ್ಲಿ ಒಂದು ರೋಡ್ ರಸ್ತೆ ಗುಂಡಿ ಮುಚ್ಚೋಕ್ಕಾಗ್ತಾಯಿಲ್ಲ. ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋಕ್ಕೆ ಹೋಗ್ತೀರಾ? ಬಂದವರೆಲ್ಲ ಇಲ್ಲಿ ಬೆಂಗಳೂರು ಟ್ರಾಫಿಕ್ ಅಂತಂದು ಹೇಳಿ ಹೋಯ್ತಾರೆ. ಇಲ್ಲಿ ಎಲ್ಲಿ ನೋಡಿದ್ರು ಹಳ್ಳ ಗುಂಡಿ, ರಸ್ತೆ ಸರಿಯಾಗಿಲ್ಲ. ಆ ಓಡಾಡೋಕ್ಕೆ ಜನಗಳಿಗಂತೂ ಬಸ್ಗಳು ಇಲ್ಲವೇ ಇಲ್ಲ. ಬಸ್ಸು ಫ್ರೀ ಬಿಟ್ಟು ಕುಂತ್ಕೊಂಡಿದ್ದಾರೆ, ಓಡಾಡೋಕ್ಕೆ ಬಸ್ ಇಲ್ಲ. ಬಸ್ಗಳೆಲ್ಲ ಟೈಮ್ ಸರಿಗೆ ಬಸ್ಗಳು ಬರೋಲ್ಲ. ಜನ ಹೊಡೆದಾಡಬೇಕು. ಒಂದು ಬಸ್ಸಲ್ಲಿ 3-4 ಜನ ಬಸ್ ತುಂಬ್ಕೊಂಡು ಹೋಗ್ಬೇಕು. ಒಂದೇ ಬಸ್ಸಲ್ಲಿ ಎಳ್ಳೆಳು ಬಸ್ಸು, ಒಬ್ರಿಗೊಬ್ಬರು ನಿಂತ್ಕೊಳ್ಳೋಕ್ಕೆ. ಏನಾರು ತಿಂಡಿ ಎತ್ತಿದ್ರೆ ಕೆರಕೊಳ್ಳೋಕ್ಕೆ ಜಾಗ ಸಿಗೋಲ್ಲ. ಆ ಮಟ್ಟಕ್ಕೆ ಒತ್ತರಿಸ್ಕೊಂಡು ನಿಂತ್ಕೋಬೇಕು, ಜಾಗನೇ ಇರೋಲ್ಲ. ನೋಡಿ, ಈ ಥರ ಟ್ರಾಫಿಕ್ ಜಾಮ್ ಇರುತ್ತೆ. ಆಂಬ್ಯುಲೆನ್ಸ್ ಹೋಗೋಕ್ಕಾಗಲ್ಲ. ಆಂಬ್ಯುಲೆನ್ಸ್ ಅವನು ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ನೆಗೆದು ಬಿದ್ದು ಹೋಯ್ತಾನೆ. ಈ ಮಟ್ಟಕ್ಕಿದೆ. ಸಾಕು, ನೀವು ಸರ್ಕಾರ ಬಂದಿದ್ದು ಮೇಕೆದಾಟು ಕಟ್ತೀವಿ ಅಂತಂದು ಹೇಳಿ, ಆ ಮೇಕೆದಾಟೂ ಇಲ್ಲ. ಅದನ್ನು ಮರ್ತೇ ಬಿಟ್ರು ನೀವು. ಇನ್ನು ಯಾವಾಗ ಮಾಡ್ತೀರಿ ಮೇಕೆದಾಟು? ಬೇಡ. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ಮತ್ತು ಕೈಗಾರಿಕಾ ಸಚಿವರೇ, ನಮ್ಮ ಉತ್ತರ ಕರ್ನಾಟಕದನು ಯಾವ್ದಾರು ಒಂದು ಜಿಲ್ಲೆ ಆಯ್ಕೆ ಮಾಡ್ಕೊಂಡು ಉದ್ಧಾರ ಮಾಡಿ ಅಲ್ಲಿ ಬೆಳೆಸಿ. ನೋಡಿ, ಬಸ್ ಇಲ್ಲ, ಗಂಟೆಗಟ್ಟಲೆ ಅಂತ್ಕೊಂತಾರೆ ಬಸ್ಸಲ್ಲಿ, ಬಸ್ಗಳಿಲ್ಲ. ನೀವು ಮಾತೆತ್ತೀರಿ ಫ್ರೀ ಬಿಟ್ಟಿನಿ ಅಂತ ಹೇಳ್ತೀರಿ. ಬಸ್ಗಳೇ ಟೈಮ್ ಸರಿಗೆ ಬರೋಲ್ಲ. ಇನ್ನೇನಕ್ಕೆ ಫ್ರೀ ಬಿಟ್ಟರೆ ಏನು ಪ್ರಯೋಜನ? ಅರ್ಥ ಮಾಡ್ಕೊಳ್ಳಿ. ಸಾಕು, ಬೆಂಗಳೂರು ಬೇರೆ ಜಿಲ್ಲೆ ಬೆಳೆಸಿ. ತಮಿಳ್ನಾಡಲ್ಲಿ ನೋಡಿ, ಕೊಯಮತ್ತೂರು ಬೆಳೆಸವ್ರೆ, ಸೇಲಂ ಬೆಳೆಸವ್ರೆ, ಹೊಸೂರು ಬೆಳೆಸವ್ರೆ, ವೇಲೂರು ಬೆಳೆಸವ್ರೆ, ಮಧುರೈ ಬೆಳೆಸವ್ರೆ. ಎಲ್ಲ ಜಿಲ್ಲೆನೂ ಆದಷ್ಟು ಅಲ್ಲಿ ಅಭಿವೃದ್ಧಿ ಪಡಿಸವ್ರೆ. ಯಾವುದೋ ಒಂದು ಜಿಲ್ಲೆಗೆ ಸೀಮಿತ ಆಗಿಲ್ಲ. ನೀವು ಮಾತ್ರ ಬೆಂಗಳೂರು ಎಲ್ಲರೂ ಬಂದು ಬೆಂಗಳೂರು ತುಂಬ್ಕೊಂಡ್ರೆ ಉತ್ತರ ಕರ್ನಾಟಕ ಅಂತ ಯಾರಿಗಾರು ಮಾರ್ಕೊಂಬಿಡ್ರೆ ತೆಗೆ ಆ ಕಡೆ ಭಾಗ ಮಾಡಿಬಿಡಿ. ಬೇಡ. ಸಾಕು. ನೋಡಿ, ಎಷ್ಟು ಸಂಚಾರ ದಟ್ಟಣೆ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಇಂಥ ಚೆನ್ನಾಗಿರೋ ಬಸ್ಸು. ನಮ್ಮ ಉತ್ತರ ಕರ್ನಾಟಕ ಕಡೆ ಬಂದರೆ ಡಕೋಟಾ ಬಸ್ಸುಗಳು ಎಲ್ಲ ಎಲ್ಲಿ ನಿಂತ್ಕೊತಾವೋ, ಎಲ್ಲಿ ಮಲ್ಕೊತಾವೋ ಒಂದು ಗೊತ್ತಿಲ್ಲ. ಆ ಮಟ್ಟಕ್ಕಿದ್ದಾವೆ ಬಸ್ಸು. ನಮ್ಮ ಉತ್ತರ ಕರ್ನಾಟಕದವ್ರು ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನೋಡಿ, ಮುಂದೆ ಇನ್ನೂ ಉಳಿಯಬೇಡ. ನೋಡಿದ್ರಲ್ಲ, ಇವಾಗ ಎಲ್ಲ ಏರ್ಪೋರ್ಟ್ ನೋಡಿದ್ರಿ, ರಸ್ತೆಗಳನ್ನು ನೋಡಿದ್ರಿ. ಇಷ್ಟೆಲ್ಲ ಬೆಂಗಳೂರು ಬ್ಯುಸಿ ಇದೆ. ಬೆಂಗಳೂರಲ್ಲಿ ಇವತ್ತು ಎಮರ್ಜೆನ್ಸಿ ಓಡಾಡಲಿಕ್ಕೆ ಏನಪ್ಪ ಅಂದರೆ ಆಂಬ್ಯುಲೆನ್ಸ್ ಕೂಡ ಹೋಗೋಕ್ಕಾಗಲ್ಲ. ಆಂಬ್ಯುಲೆನ್ಸಲ್ಲಿ ಹೋಗುವಷ್ಟೊತ್ತಿಗೆ ಆಸ್ಪತ್ರೆ ಮುಟ್ಟೋಷ್ಟೊತ್ತಿಗೆ ಅವನು ಹೈರಾಣಾಗಿ ಹೋಗಿರ್ತಾನೆ. ಅವನು ಬದುಕ್ತಾನೆಲ್ಲ ಗೊತ್ತಿಲ್ಲ. ಇನ್ನೇನು ಡೆಡ್ ಆ್ಯಂಡ್ ಇನ್ನೇನು ಮುಗಿಯೋ ಟೈಮಲ್ಲಿ ಆಸ್ಪತ್ರೆಗೆ ಹೋಗ್ತೀವಿ. ಅದರಿಂದ ದಯವಿಟ್ಟು ಬೆಂಗಳೂರು ನಗರ ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಇನ್ನೂ ಬೆಳೀತಿದೆ. ಯಾಕಂದರೆ ಇಲ್ಲಿ ಇಷ್ಟು ಬೆಂಗಳೂರಲ್ಲಿ BD ಅಧಿಕಾರಿಗಳಿಗೂ ಒಂದು ಪ್ಲ್ಯಾನಿಂಗ್ ಇಲ್ಲ, BBMP ಅಧಿಕಾರಿಗಳಿಗೂ ಪ್ಲ್ಯಾನಿಂಗ್ ಇಲ್ಲ, ನಮ್ಮ ರಾಜಕಾರಣಿಗಳಿಗೂ ಯಾವುದೂ ಕೂಡ ಪ್ಲ್ಯಾನಿಂಗ್ ಇಲ್ಲ. ಸುಮ್ಮನೆ ಬೆಂಗಳೂರು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆ ಬೆಳೆಸೋಕ್ಕಾಗಲಿಲ್ಲ, ಬೇರೆ ಜಿಲ್ಲೆನೂ ಉದ್ಧಾರ ಮಾಡೋಕ್ಕಾಗಲಿಲ್ಲ. ಇವತ್ತೆಲ್ಲರೂ ಉತ್ತರ ಕರ್ನಾಟಕ ಎಲ್ಲರೂ ಇವತ್ತು ಬೆಂಗಳೂರಿಗೆ ಕೆಲಸ ಹುಡ್ಕೊಂಬರ್ಬೇಕಾಗಿದೆ. ಬೇಡ. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಉತ್ತರ ಕರ್ನಾಟಕದ ಶಾಸಕರುಗಳೇ, ಸಂಸದರುಗಳೇ, ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ನೀವೆಲ್ಲ ಎಲ್ಲಿ ಗೆಣಸ್ಕೊಳ್ಳೋಕೆ ಹೋಗಿದ್ದೀರಾ? ಪಾಪ ಅವರೇ ಶರಣಗೌಡರು ಕುಂದಕೌರವ್ರು ಮಾತ್ರ ಓಡಾಡ್ತಾವ್ರೆ, ಒದ್ದಾಡ್ತಾವ್ರೆ. ಅವ್ರಿಗೆ ಯಾರು ಸಪೋರ್ಟ್ ಮಾಡೋರಿಲ್ಲ.
ಅವ್ರ ಮಾತು ಕೇಳೋರು ಯಾರೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಸಾಕು. ನೀವು ಕೂಡ ಉತ್ತರ ಕರ್ನಾಟಕದಿಂದ ಗೆದ್ದಿದ್ದೀರಾ. ಎಲ್ಲ ಬೆಂಗಳೂರಲ್ಲೇ ಬಂದು ಮಲ್ಕೊಂಡ್ರೆ ನಾವೆಲ್ಲಿಗೆ ಬರಬೇಕು? ನೀವೇನೋ ದೊಡ್ಡ ದೊಡ್ಡ ಎಕರೆಗಟ್ಟಲೆ ಮನೆ ಕಟ್ಟಿರ್ತೀರ, ಬೆಂಗಳೂರಲ್ಲಿ ಮಲ್ಕೊಂತೀರಿ. ನಮ್ಮಂಥ ಕೂಲಿ ಕಾರ್ಮಿಕರು ಬಡವರು ಎಲ್ಲಿ ಮಲ್ಕೋಬೇಕು? ಇಲ್ಲಿ ಬಂದು ಯಾವ್ದಾರ ಒಂದು ಗುಡಿಸ್ಲು ಹಾಕೊಂಡ್ರೆ ಆ ಗುಡಿಸ್ಲನ್ನು ಬಿಡಲ್ಲ, ಅದನ್ನು ಹೊಡೆದಾಕ್ತೀರಿ ನೀವು. ನೀವೇ ಹೊಡೆದಾಕ್ಸ್ಬಿಡ್ತೀರಿ ಅದನ್ನು. ಅದು ಜಾಗ ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ಊರಲ್ಲಿ ಮನೆ ಮಠ ಬಿಟ್ಟು ಕೆಲಸಕ್ಕಂತ ಇಲ್ಲಿ ಬರಬೇಕು. ಊರಲ್ಲಿ ಏನಿಲ್ಲ. ದಯವಿಟ್ಟು ಯಾವ್ದಾರ ಒಂದು ಜಿಲ್ಲೆನ ಉದ್ಧಾರ ಮಾಡಿರಿ. ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು. ಆ ಬೆಳಗಾಮಲ್ಲಿ ಸುವರ್ಣಸೌಧ ಕಟ್ಟಿದ್ರಿ, ಅದೇನು ಕಟ್ಟಿದ್ರಪ್ಪ? ಬೆಳಗಾಂ ಜಿಲ್ಲೆನ ಮಾಡಿ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಸಾಕು. ಬೆಂಗಳೂರಲ್ಲಿ ಫುಲ್ಲು ಇವತ್ತು ಕುಡಿಯೋಕ್ಕೆ ನೀರಿಲ್ಲದೆ ಮುಂದಿನ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿರುತ್ತೆ. ಇನ್ನು ಎಷ್ಟು ಎಕರೆ ಹೊಲ ಅಂತ ಹಾಳು ಮಾಡ್ತಾಯಿದ್ದೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕದ MLAಗಳು ಮತ್ತು MP ಗಳು ನೀವು ಹೋರಾಟ ಮಾಡಿ, ನೀವು ಗೆದ್ದಿದ್ದೀರಾ. ನಿಮ್ಮನ್ನೇನು ನಾವು ಪಂಕಣಕ ಕುಣ್ಸೋಕ್ಕಲ್ಲ ಗೆಲ್ಸಿರೋದು. ನಮ್ಮ ಊರು ಉದ್ಧಾರ ಮಾಡೋಕ್ಕೆ, ಜಿಲ್ಲೆ ಉದ್ಧಾರ ಮಾಡೋಕ್ಕೆ ನಿಮ್ಮನ್ನೆಲ್ಲ ಜನಗಳು ಗೆಲ್ಸಿರ್ತಾರೆ. ಆದರೆ ನೀವು ಗೆದ್ದೋಗಿ ವಿಧಾನಸೌಧದಲ್ಲಿ ಕುಂತ್ಕೊಂಡ್ರೆ, ಈ ಬೆಂಗಳೂರಲ್ಲಿ ಹೋಗಿ ಮಲ್ಕೊಂಡ್ರೆ ವಾಪಸ್ ಊರಿಗೆ ಬರಲ್ಲಪ್ಪ ನೀವು. ನೆಕ್ಸ್ಟ್ 5 ವರ್ಷಕ್ಕೆ ಬರೋದು ನೀವೆಲ್ಲ. ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ್ದಾರ ಒಂದು ಜಿಲ್ಲೆ ಆಯ್ಕೆ ಮಾಡ್ಕೊಂಡು ಆ ಜಿಲ್ಲೆ ಅಭಿವೃದ್ಧಿಪಡಿಸಿ. ತುಂಗಭದ್ರಾ ನದಿ ನೀರಿದೆ, ತುಂಗಭದ್ರಾ ಡ್ಯಾಮ್ ನೀರಿದೆ, ಕೃಷ್ಣಾ ನದಿ ನೀರಿದೆ, ಆಲಮಟ್ಟಿ ಡ್ಯಾಮ್ ನೀರಿದೆ, ಬೇಕಾದಷ್ಟು ನೀರುಗಳಿದ್ದಾವೆ, ಬೇಕಾದಷ್ಟು ಬರಡು ಭೂಮಿ ಇದೆ. ಅದನ್ನೆಲ್ಲ ಉಪೇಕ್ಷಿಸಿ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಅಂತಂದೇಳಿ ಉತ್ತರ ಕರ್ನಾಟಕದ MLAಗಳಿಗೆ MP ಗಳಿಗೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮಾತ್ರ ಶ್ರೀಮಂತರಾಗಬೇಡಿ, ನಮ್ಮನ್ನು ಉದ್ಧಾರ ಮಾಡಿ, ನಮ್ಮನ್ನು ಬೆಳೆಸಿ ಅಂತಂದೇಳಿ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಅದು ಆಗಲಿಲ್ವ ಅಂದರೆ ನೀವು ಸೀರೆ ಬೆಳೆ ಉಟ್ಕೊಂಡು ಪಂಕಣಕ ಅಂತಂದೇಳಿ ಕುಣಿಯಕ್ಕೆ ಹೋಗಿರಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಿಮಗೆ ಕೆಪಾಸಿಟಿ, ತಾಕತ್ತು, ದಮ್ಮಿದ್ರೆ ಇದಕ್ಕೆ ಸಪೋರ್ಟ್ ಮಾಡಿ. ಇಲ್ಲ ಯಾವುದೂ ಇಲ್ಲ ಅಂದರೆ ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಬೆಂಗಳೂರಲ್ಲೇ ಬಂದು ಸಾಯಿರಿ, ಏನು ಮಾಡೋಕ್ಕಾಗುತ್ತೆ?